ಈಗಿನ ಕಾಲದಲ್ಲಿ ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ವಸ್ತುಗಳಲ್ಲೂ ನಮಗೆ ಕೆಮಿಕಲ್ಸ್ ಇರುತ್ತೆ. ಅದು ಹೊಟ್ಟೆಗೆ ತಿನ್ನೋ ಆಹಾರ ಆಗಿರ್ಬೋದು, ಅಥವಾ ಮುಖಕ್ಕೆ ಹಚ್ಚೋ ಕ್ರೀಮು, ತಲೆಗೆ ಹಚ್ಚೋ ಎಣ್ಣೆ, ಪ್ರತಿಯೊಂದರಲ್ಲೂ ನಮಗೆ ಕೆಮಿಕಲ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾವು ಏನು ಅಂದ್ರೆ ಅದನ್ನೇನು ನಾವು ಸರಿ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅದನ್ನ ಉಪಯೋಗಿಸೋ ಸರಿಯಾದ ವಿಧಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ಗಳನ್ನ, ಅನಾನುಕೂಲಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು. ಸೊ ಈಗಿನ ಕಾಲದಲ್ಲಿ ತಲೆ ಸ್ನಾನ ಮಾಡೋದಕ್ಕೆ ಎಲ್ಲರೂ ಶಾಂಪು ಯೂಸ್ ಮಾಡ್ತಾರೆ. ಆದ್ರೆ ಯೂಸ್ ಮಾಡುವಂತ ಶಾಂಪೂನೇ ಸ್ವಲ್ಪ ಸರಿಯಾದ ತರದಲ್ಲಿ ನಾವು ಯೂಸ್ ಮಾಡಿದ್ರೆ ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಅಥವಾ ಅನಾನುಕೂಲಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಸೊ ಸರಿಯಾದ ತರ ಏನು ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗಿ ಒಂದು ಟಿಪ್ಗೆ ಸ್ವಾಗತ. ಸೊ ನನಗೆ ಸ್ವಲ್ಪ ಮೆಸೇಜ್ಗಳು ಬರ್ತಾ ಇತ್ತು, ಡರ್ಮಾಡಿಯೋ ಪ್ರಾಡಕ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ನಾನು ಪರ್ಸನಲಿ ಡರ್ಮಾಡಿಯೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಲ್ಲ, ಬಟ್ ನಾನು ನನ್ನ ಮಗಳಿಗೆ ಬೇಬಿ ಪ್ರಾಡಕ್ಟ್ಸ್ ನಾನು ಡರ್ಮಾಡಿಯೋ ರೇಂಜಲ್ಲಿ ನಾನು ತಗೊಂಡಿದ್ದೆ. ಸೊ ಬೇಬಿ ಪ್ರಾಡಕ್ಟ್ಸ್ ರೇಂಜಲ್ಲಿ ನೋಡೋದಾದ್ರೆ ಡರ್ಮಾಡಿಯೋ ಇಟ್ಸ್ ಅ ವೆರಿ ಗುಡ್ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು. ಬಟ್ ನಾನು ಪರ್ಸ್ನಲಿ ಅದನ್ನ ಯೂಸ್ ಮಾಡಿಲ್ಲ. ಸೊ ನಾನು ಯೂಸ್ ಮಾಡಿ ಅಥವಾ ಯೂಸ್ ಮಾಡ್ತಿರೋರ ಹತ್ರ ಒಂದು ಫೀಡ್ಬ್ಯಾಕ್ ತಗೊಂಡು ನಾನು ಡರ್ಮಾಡಿಯೋ ಬಗ್ಗೆ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಓಕೆನಾ? ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಹೆಣ್ಮಕ್ಳಿಗೇನು ಗಂಡು ಮಕ್ಳಿಗೆ ಸಹಿತ ಆಸೆ ಇರುತ್ತೆ. ನಮ್ಮ ಕೂದಲು ಚೆನ್ನಾಗಿರ್ಬೇಕು, ದಟ್ಟವಾಗಿರ್ಬೇಕು, ಕಪ್ಪಾಗಿರ್ಬೇಕು, ಕೂದಲು ಉದುರಬಾರ್ದು, ಡ್ಯಾಂಡ್ರಫ್ ಬೇಡ, ಡ್ರೈ ಆಗಿರೋ ಹೇರ್ಸ್ ಇರಬಾರ್ದು, ತುಂಬಾ ಚೆನ್ನಾಗಿರ್ಬೇಕು ನಮ್ಮ ಹೇರ್ಸ್ ಅಂತ ಆಸೆ ಇರುತ್ತೆ. ಕೆಲವೊಂದ್ಸಲ ನಾವು ಮಾಡುವಂತ ತಪ್ಪಿಂದ ನಾವು ಎಷ್ಟೇ ಒಳ್ಳೆ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ರು ಅದರಿಂದ ನಮಗೆ ಸಿಗುವಷ್ಟು ಒಳ್ಳೆ ಅಡ್ವಾಂಟೇಜಸ್ ಸಿಗದೆ ಇರ್ಬೋದು. ಸೊ ಅದಕ್ಕೋಸ್ಕರ ಸರಿಯಾದ ವಿಧ ಏನೇನು ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ತಲೆ ಸ್ನಾನ ಮಾಡೋದು ಏನಕ್ಕೆ? ನಾವು ತಲೆಯಲ್ಲಿರುವಂತ ಕೊಳೆನ, ಎಕ್ಸ್ಟ್ರಾ ಆಯಿಲ್ನ ಎಲ್ಲ ತೆಗ್ದಾಕಿ ನಮ್ಮ ಕೂದಲು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ತಲೆ ಸ್ನಾನ ಮಾಡ್ಕೋತೀವಿ. ಹೌದು ಅಲ್ವಾ? ಈ ವಿಡಿಯೋದ ಮೊದಲನೇ ಟಿಪ್ ಏನು ಅಂದ್ರೆ, ನೀವು ತಲೆ ಸ್ನಾನ ಮಾಡೋದಕ್ಕೆ ಹೋಗೋದಕ್ಕೆ ಮುಂಚೆ ನಿಮ್ಮ ಕೂದಲಲ್ಲಿರೋ ಸಿಕ್ಕನ್ನೆಲ್ಲ ತೆಗೆದ್ಬಿಡಿ. ಯಾವುದೇ ಗಂಟುಗಳಿರಬಾರ್ದು ತಲೆಯಲ್ಲಿ. ಆ ತರ ನೀಟಾಗಿ ಎಲ್ಲಾ ಗಂಟುಗಳನ್ನು ಬಿಡಿಸ್ಕೊಂಡು ನೀವು ತಲೆ ಸ್ನಾನ ಮಾಡೋದಕ್ಕೆ ಹೋಗಿ. ಮೊದಲನೇ ಟಿಪ್. ನೆಕ್ಸ್ಟ್ ಟಿಪ್ ಏನಂತ ಅಂದ್ರೆ, ನೀವು ತಲೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ತಲೆನ ಒದ್ದೆ ಮಾಡ್ಕೋತೀರಲ್ಲ, ಒಂದು ಕೂದಲು ಒದ್ದೆ ಆಗಿರ್ಬೇಕು. ಕನಿಷ್ಠ ಪಕ್ಷ ಅಂದ್ರೆ ಒಂದು 40 ಸೆಕೆಂಡ್ ಆದ್ರೂ ನೀವು ನೀರನ್ನ ಹಾಕಿ ಚೆನ್ನಾಗಿ ತಲೆನ ಬರೀ ನೀರಿನಿಂದ ನಿಮ್ಮ ಕೂದಲನ್ನ ವಾಶ್ ಮಾಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ನೀವು ಶಾಂಪೂ ಅಪ್ಲೈ ಮಾಡ್ಬೋದು. ಆಯ್ತಾ? ಅದಾದ್ಮೇಲೆ ನನ್ನ ಮುಂದಿನ ಟಿಪ್ ಏನು ಅಂತ ಅಂದ್ರೆ, ನೀವು ಶಾಂಪೂನ ತಗೊಂಡು ಡೈರೆಕ್ಟ್ ಆಗಿ ನಿಮ್ಮ ಸ್ಕ್ಯಾಲ್ಪ್ಗೆ, ನಿಮ್ಮ ಉರುಡೆಗೆ ಹಚ್ಚೋದಲ್ಲ. ಫಸ್ಟ್ ಅದನ್ನ ಒಂದು ಬೌಲಲ್ಲಾದ್ರೂ ತಗೊಳ್ಳಿ, ಅಥವಾ ಕೈಯಲ್ಲಿ ಸ್ವಲ್ಪ ನೀರ್ ತಗೊಂಡು ಶಾಂಪೂ ತಗೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇನೆ ಚೆನ್ನಾಗಿ ನೊರೆ ಬರೆಸಿ ಆ ನೊರೆನ ನಿಮ್ಮ ತಲೆಗೆ ಹಚ್ಚಿ. ಇಲ್ಲ ಅಂದ್ರೆ ನಮ್ಗೆ ತುಂಬಾ ಉದ್ದ ಕೂದಲಿದೆ ಅಂತ ಅಂದ್ರೆ ಒಂದು ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ನಿಮ್ಮ ಶಾಂಪೂ ಜೊತೆ ಅದನ್ನ ಚೆನ್ನಾಗಿ ನೊರೆ ಬರೋ ತರ ಮಾಡಿ ಆ ನೊರೆಯಿಂದ ನಿಮ್ಮ ತಲೆನ ಸ್ನಾನ ಮಾಡ್ಕೊಳ್ಳಿ. ಆದಷ್ಟು ನೀವು ತಲೆ ಸ್ನಾನ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಮ ಬುರುಡೆ ಅಂದ್ರೆ ನಿಮ್ಮ ರೂಟ್ಸ್ಗೆ, ಕೂದಲಿನ ಬೇರ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಅಲ್ಲೇ ನಮಗೆ ಜಾಸ್ತಿ ಡರ್ಟ್ ಕಲೆಕ್ಟ್ ಆಗಿರುತ್ತೆ, ಅನ್ವಾಂಟೆಡ್ ಆಯಿಲ್ ಎಲ್ಲ ಸಿಕ್ರೀಟ್ ಆಗಿರುತ್ತೆ. ತಲೆ ಮೇಲಿರುವಂತ ಪೋರ್ಸ್, ಗ್ಲ್ಯಾಂಡ್ಸ್, ಸೆಬಾಷಿಯಸ್ ಗ್ಲ್ಯಾಂಡ್ಸ್ ಅದನ್ನೆಲ್ಲ ಆಚೆ ಹಾಕಿರುತ್ತೆ. ಸೊ ಅದನ್ನ ನಾವು ಕ್ಲೀನ್ ಮಾಡ್ಕೋಬೇಕು. ಸೊ ನಿಮ್ಮ ರೂಟ್ಸ್ಗೆ ಚೆನ್ನಾಗಿ ನೀವು ಈ ಶಾಂಪೂದು ಏನು ನೊರೆ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಚ್ಚಿ ನೀವು ಮಸಾಜ್ ಮಾಡ್ಕೋಬೇಕು. ತಲೆಗೆ ಹಚ್ಚಿದ ತಕ್ಷಣ ಹಿಂಗ್ ಅಂದ್ಬಿಟ್ಟು ಒಂದ್ಸಲ 2-3 ಸಲ ಹಿಂಗ್ ತಲೆ ಒಳಗಡೆ ಕೈ ಆಡಿಸಿ ತೊಳ್ಕೊಂಡ್ಬಿಡೋದಲ್ಲ. ಒಂದು 40 ಸೆಕೆಂಡ್ಸ್ ಅಥವಾ 50 ಸೆಕೆಂಡ್ಸ್ ತನಕ ಚೆನ್ನಾಗಿ ಮಸಾಜ್ ಮಾಡಿ, ಕನಿಷ್ಠ ಪಕ್ಷ ನಿಮ್ಮ ಕೂದಲು ಎಷ್ಟು ತೆಳ್ಳಗಿದೆ ಅಂತ ಅಂದ್ರೂ ಕನಿಷ್ಠ ಪಕ್ಷ 1-2 ನಿಮಿಷ ನಿಮ್ಮ ತಲೆಯಲ್ಲಿ ಶಾಂಪೂ ಇರೋದಕ್ಕೆ ಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಕೋಬೇಕು. ಅಥವಾ ನಿಮ್ಮ ತಲೆಯಲ್ಲಿ ತುಂಬಾ ದಟ್ಟವಾಗಿ ಕೂದಲಿದೆ ಅಂದ್ರೆ ಒಂದು 3-4 ನಿಮಿಷ ನೀವು ತಲೆಯಲ್ಲಿ ಶಾಂಪೂ ಇರೋ ಹಾಗೆ ಚೆನ್ನಾಗಿ ಮಸಾಜ್ ಮಾಡಿ ಶಾಂಪೂ ಬಿಟ್ಟು ಅದಾದ್ಮೇಲೆ ನೀವು ವಾಶ್ ಮಾಡ್ಕೋಬೇಕು. ತುಂಬಾ ಶಾಂಪೂ ಹಚ್ಕೊಂಡ್ರೆ ತುಂಬಾ ಬೇಗ ಕ್ಲೀನ್ ಆಗುತ್ತೆ, ಅದರಿಂದ ತುಂಬಾ ಎಫೆಕ್ಟಿವ್ ಆಗಿ ನಮ್ಗೆ ಕ್ಲೀನ್ಲಿನೆಸ್ ಸಿಗುತ್ತೆ ಅನ್ನೋ ತರದ್ದೇನು ಬೇಡ. ಎಷ್ಟು ಕಡಿಮೆಯಲ್ಲಿ ಆಗುತ್ತೆ ಅಷ್ಟು ಕಡಿಮೆಯಲ್ಲಿ ನೀವು ತಲೆಗೆ ನೀವು ಶಾಂಪೂ ಹಚ್ಬೋದು. ತುಂಬಾ ಜಾಸ್ತಿ ಶಾಂಪೂನ ಹಚ್ಚೋದಕ್ಕೆ ಹೋಗ್ಬೇಡಿ. ಆದ್ರೆ ಹಾಗೆ ಮಾಡೋದ್ರಿಂದ ಶಾಂಪೂನು ವೇಸ್ಟ್, ಅದನ್ನ ವಾಶ್ ಮಾಡೋದಕ್ಕೆ ನೀರು ಕೂಡ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನು ಅಂತ ಅಂದ್ರೆ, ನೀವು ನಿಮ್ಮ ಕೂದಲಿನ ಬುಡಕ್ಕೆ, ನಿಮ್ಮ ಸ್ಕ್ಯಾಲ್ಪ್ಗೆ ಮಾತ್ರ ಶಾಂಪೂ ಹಚ್ಚಿ, ಶಾಂಪೂ ನೊರೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು
ಆಗ ಚೆನ್ನಾಗಿ ನಿಮ್ಮ ತಲೆಯಲ್ಲಿ ನೊರೆ ಬರುತ್ತಲ್ಲ, ಆ ನೊರೆಯಿಂದ ನಿಮ್ಮ ಕೂದಲನ್ನ ವಾಶ್ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಕೂದಲಿನ ಉದ್ದಕ್ಕೂ ಶಾಂಪೂನ ಹಚ್ಚೋದನ್ನ ಅಭ್ಯಾಸ ಮಾಡ್ಕೋಬೇಡಿ. ಹಾಗೆ ಮಾಡೋದ್ರಿಂದ ನಿಮ್ಮ ಕೂದಲಲ್ಲಿರುವಂತ ನ್ಯಾಚುರಲ್ ಆಯಿಲ್ಸ್ ಕಡಿಮೆ ಆಗುತ್ತೆ, ಮಾಯಿಶ್ಚರ್ ಕಡಿಮೆ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಆಗುತ್ತೆ, ಕೂದಲು ರಫ್ ಆಗುತ್ತೆ, ಡ್ರೈ ಆಗುತ್ತೆ, ಡಲ್ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಕೂದಲಿನ ಬುಡಕ್ಕೆ ಮಾತ್ರ ನೀವು ಹಚ್ಚಿ ಮಸಾಜ್ ಮಾಡಿ, ಅದ್ರಲ್ಲಿ ಬರುತ್ತಲ್ಲ ನೊರೆ, ಅದರಲ್ಲಿ ನಿಮ್ಮ ಕೂದಲಿನ ಲೆಂತ್ ಎಷ್ಟಿರುತ್ತೋ ಅಷ್ಟನ್ನು ನೀವು ಆ ನೊರೆಯಲ್ಲಿ ವಾಶ್ ಮಾಡ್ಕೊಳ್ಳಿ ಸಾಕು. ಸೊ ನೀವು ಕೂದಲಿನ ಬುಡಕ್ಕೆ ಮಸಾಜ್ ಮಾಡ್ಬೇಕಾದ್ರೆ ನೀವು ಉಗುರಿನ ಸಹಾಯದಿಂದ ಪರ ಪರ ಅಂತ ತಲೆ ಕೆರ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಫಿಂಗರ್ ಟಿಪ್ಸ್ ನ ಯೂಸ್ ಮಾಡ್ಕೊಂಡು ಅದರಲ್ಲಿ ನೀವು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಉಗುರನ್ನ ಯೂಸ್ ಮಾಡಕ್ ಹೋಗ್ಬೇಡಿ, ಅದರಿಂದ ನಿಮ್ಮ ಹೇರ್ ಫಾಲಿಕಲ್ಸ್ ಡ್ಯಾಮೇಜ್ ಆಗುತ್ತೆ. ಅದಾದ್ಮೇಲೆ ನೀವು ವಾಶ್ ಮಾಡ್ಬೇಕಾದ್ರೆ ಒಂದು ವಾರ್ಮ್ ಆಗಿರೋ ನೀರು ಅಷ್ಟೇ, ಲ್ಯೂಕ್ ವಾರ್ಮ್ ಆಗಿರೋ ನೀರು ಅಂದ್ರೆ ಉಗುರು ಬೆಚ್ಚಗಿರೋ ನೀರನ್ನ ಮಾತ್ರ ಯೂಸ್ ಮಾಡಬೇಕು. ತುಂಬಾ ಬಿಸಿ ಆಗಿರೋ ನೀರನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಡ್ರೈ ಆಗುತ್ತೆ, ಡಲ್ ಆಗುತ್ತೆ, ರಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಲ್ಯೂಕ್ ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ತಲೆನ ತೊಳ್ಕೊಂಡು ಅದಾದ್ಮೇಲೆ ನೀವು ಕಂಡೀಷನರ್ನ ಯೂಸ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕಂಡೀಷನರ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ಕಂಡೀಷನರ್ ಅಪ್ಲೈ ಮಾಡಿದ್ಮೇಲೆ ನೀವು ಲಾಸ್ಟ್ ರಿನ್ಸ್ ಅಂತ, ನಿಮ್ಮ ಲಾಸ್ಟ್ ಟೈಮ್ ನಿಮ್ ಕೂದಲನ್ನ ತೊಳೆಯೋದಕ್ಕೆ ನೀವು ತಣ್ಣೀರನ್ನ ಉಪಯೋಗಿಸಿ. ನೀವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಬಿಸಿನೀರನ್ನೇ ಉಪಯೋಗಿಸಿದ್ರು, ಅಂದ್ರೆ ಉಗುರು ಬೆಚ್ಚಗಿನ ನೀರನ್ನೇ ಉಪಯೋಗಿಸಿದ್ರು, ಲಾಸ್ಟ್ ಇನ್ನೇನ್ ತಲೆನ ಮತ್ತೆ ನೀರಾಗಿ ತೊಳೆಯಲ್ಲ ಅನ್ನೋ ಟೈಮಲ್ಲಿ ತಣ್ಣೀರಲ್ಲಿ ನಿಮ್ಮ ತಲೆನ ತೊಳೆದು ನೀವು ಗಂಟು ಕಟ್ಕೊಳ್ಳಿ. ತಣ್ಣೀರಿಂದ ಯಾಕೆ ತೊಳಿಬೇಕು ಅಂತ ಅಂದ್ರೆ, ತಣ್ಣೀರಿಂದ ತೊಳೆಯೋದ್ರಿಂದ ನಿಮ್ಮ ರೂಟ್ಸ್ ಗಟ್ಟಿ ಆಗುತ್ತೆ, ಕೂದಲಿನ ಬುಡ ಗಟ್ಟಿ ಆಗುತ್ತೆ, ಜೊತೆಲಿ ನಿಮ್ಮ ಏರ್ ಫಾಲ್ ಸಮಸ್ಯೆ ಇದ್ರೆ ಅದು ಕಡಿಮೆ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಕೂದಲು ರಫ್ ಆಗಿದ್ರೆ ಅದು ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಈ ಲಾಸ್ಟ್ ಅಲ್ಲಿ ನೀವು ತಣ್ಣೀರಲ್ಲಿ ತೊಳೆಯೋದ್ರಿಂದ ಹೆಲ್ಪ್ ಆಗುತ್ತೆ. ತಲೆ ವಾಶ್ ಮಾಡಾದ್ಮೇಲೆ ನೀವು ಆದಷ್ಟು ತುಂಬಾ ತೆಳ್ಳಗಿರುವಂತ ಕಾಟನ್ ಬಟ್ಟೆಗಳನ್ನ ಅಥವಾ ಟೀ ಶರ್ಟ್ಗಳನ್ನ ಅಥವಾ ಕಾಟನ್ ಪಂಚೆಗಳು ಸಿಗುತ್ತಲ್ಲ ಆ ತರದನ್ನ ನೀವು ನಿಮ್ಮ ತಲೆಗೆ ಕಟ್ಟೋದಕ್ಕೆ ಯೂಸ್ ಮಾಡಿ. ಅಥವಾ ತಲೆ ಕಟ್ಟೋದಕ್ಕೆ ಅಂತಾನೆ ಮೈಕ್ರೋ ಫೈಬರ್ದು ಬರುತ್ತೆ ಬಟ್ಟೆಗಳು, ಅದನ್ನಾದ್ರೂ ಯೂಸ್ ಮಾಡ್ಬೋದು. ಸುಮ್ಮನೆ ಅದಕ್ಕೆಲ್ಲ ಯಾಕೆ ಎಕ್ಸ್ಟ್ರಾ ದುಡ್ಡು ಖರ್ಚು ಮಾಡ್ತೀರಾ? ಸೊ ನೀವು ಹಳೆ ಟೀ ಶರ್ಟ್ಸು ಅಥವಾ ಕಾಟನ್ ಪಂಚೆಗಳನ್ನ ಯೂಸ್ ಮಾಡ್ಬೋದು ನಿಮ್ಮ ತಲೆನ ಒರೆಸ್ಕೊಳ್ಳೋದಕ್ಕೆ. ಅದಾದ್ಮೇಲೆ ನಿಮ್ಗೆ ಟೈಮ್ ಇತ್ತು ಅಂದ್ರೆ ದಯವಿಟ್ಟು ಹೇರ್ ಡ್ರೈಯರ್ ಇಂದ ನಿಮ್ಮ ಕೂದಲನ್ನ ಒಣಗಿಸೋದಕ್ಕೆ ಹೋಗ್ಬಿಡಿ. ಟೈಮ್ ಇದೆ ಅಂದ್ರೆ ಆರಾಮಾಗಿ ಕೂದಲು ಒಣಗೋದಕ್ಕೆ ತಾನೇ ಬಿಟ್ಬಿಡಿ. ಕೂದಲು ತುಂಬಾ ಒದ್ದೆ ಇದ್ದಾಗ ಅದರಲ್ಲಿ ನೀವು ಬಾಚಣಿಗೆ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಬೈ ಎನಿ ಚಾನ್ಸ್ ನಾನು ಯೂಸ್ ಮಾಡ್ಲೇಬೇಕು ಅಂತ ಅಂದ್ರೆ ದೊಡ್ಡ ಹಲ್ಲಿನ ಬಾಚಣಿಕೆ ಬರುತ್ತಲ್ಲ, ತುಂಬಾ ದೊಡ್ಡ ಹಲ್ಲಿನ ಬಾಚಣಿಕೆಗಳು, ಅದನ್ನ ಯೂಸ್ ಮಾಡ್ಬೋದು. ಅದಾದ್ಮೇಲೆ ತುಂಬಾ ಕೂದಲು ಒಣಗಿ ಅಂದ್ರೆ ಹಸಿ ಇದ್ದಾಗ್ಲೇ ಅದ್ರಲ್ಲಿ ನೀರಿನ್ನು ತೊಟ್ಟಿಗ್ತಾ ಇರ್ಬೇಕಾದ್ರೇನೆ ಕೂದಲನ್ನ ಮೇಲೆತ್ತಿ ಕಟ್ಟುವಂತ ತಪ್ಪನ್ನ ಮಾಡ್ಬೇಡಿ. ಅದನ್ನ ಫ್ರೀ ಆಗ್ಬಿಟ್ಟು ಒಂದು ಸಣ್ಣದಾಗಿ ಕ್ಲಿಪ್ ಹಾಕಿ ಅದನ್ನ ಫ್ರೀ ಆಗಿಬಿಟ್ಟು ನೀವು ಅದನ್ನ ಕೂದಲನ್ನ ಒಣಗಿಸ್ಕೋಬೇಕಾಗತ್ತೆ. ಇದೆಲ್ಲ ನಾವು ಫಾಲೋ ಮಾಡ್ಬೇಕಾಗಿರುವಂತ ಕೆಲವೊಂದು ಟಿಪ್ಗಳು. ಅದೆಲ್ಲದ್ರ ಜೊತೆ ನಾವು ಶಾಂಪೂ ತಗೋಬೇಕಾದ್ರೆ ಏನು ನೋಡ್ಬೇಕು ಅನ್ನೋದಾದ್ರೆ, ಕೆಮಿಕಲ್ಸ್ ಆದಷ್ಟು ಕಡಿಮೆ ಇರುವಂತ ಶಾಂಪೂಗಳನ್ನ ತಗೊಳ್ಳಿ. ಸಿಲಿಕಾನ್ ಕಂಟೆಂಟ್ ಇರ್ಬೋದು ಅಥವಾ ಸಲ್ಫೇಟ್ ಕಂಟೆಂಟ್ ಇರುವಂತ ಶಾಂಪೂಗಳನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಈ ತರ ಶಾಂಪೂಗಳನ್ನ ಯೂಸ್ ಮಾಡೋದ್ರಿಂದ ಏನು ಅಂದ್ರೆ ನಿಮ್ಮ ನ್ಯಾಚುರಲ್ ಒಂದು ಮಾಯಿಶ್ಚರ್ ನಿಮ್ಮ ಕೂದಲಲ್ಲಿ ಇರುತ್ತಲ್ಲ ಅದನ್ನ ಇದು ಡಿಸ್ಟರ್ಬ್ ಮಾಡುತ್ತೆ. ಸೊ ನಿಮ್ಮ ಕೂದಲು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಶಾಂಪೂ ಹಾಕಿದಾಗ ಬರ್ತಾ ತುಂಬಾ ಅಧ್ವಾನ ಆಗೋಗುತ್ತೆ ನಿಮ್ಮ ಕೂದಲಿನ ಕತೆ. ಸೊ ಕೆಮಿಕಲ್ಸ್ ನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಅದಾದ್ಮೇಲೆ ತುಂಬಾ ವರ್ಷಗಳ ತನಕ ಒಂದೇ ಶಾಂಪೂ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವಾಗ ಕೆಲವು ತಿಂಗಳುಗಳ ನಂತರ 2-3 ತಿಂಗಳಿಗೊಮ್ಮೆ ನೀವು ನಿಮ್ಮ ಶಾಂಪೂನ ಬದಲಾಯಿಸ್ತಾ ಇರಿ. ಯಾಕೆ ಅಂದ್ರೆ ನೀವು ತುಂಬಾ ದಿನಗಳ ತನಕ ಒಂದೇ ಶಾಂಪೂ ಯೂಸ್ ಮಾಡ್ತಾ ಇದ್ರೆ ಅದ್ರಲ್ಲಿರುವಂತ ಕೆಮಿಕಲ್ಸ್ ನಿಮ್ಮ ಕೂದಲುಗಳ ಮೇಲೆ ಕೂತ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಹಂಗ ಕೂರ್ತು ಅಂತ ಅಂದ್ರೆ ನೀವು ಏನೇ ಒಳ್ಳೇದು ಏನೇ ನಿಮ್ಮ ಕೂದ್ಲಿಗೆ ಕೊಟ್ರು ನಿಮ್ಮ ಕೂದಲಿಗೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಟಿಪ್ ಏನಂದ್ರೆ, ನೀವು ನಿಮ್ಮ ಸ್ಕ್ಯಾಲ್ಪ್ ಹೇಗಿದೆ, ನಿಮ್ಮ ಹೇರ್ ಟೆಕ್ಸ್ಚರ್ ಎಲ್ಲ ಹೇಗಿದೆ ಅದ್ರ ಮೇಲೆ ನೀವು ನಮ್ಮ ಶಾಂಪೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ
ಕೊನೆ ಟಿಪ್ ಅಂತ ಹೇಳ್ಬೋದು. ಏನಂದ್ರೆ ಆದಷ್ಟು ನೀವು ತಲೆ ಸ್ನಾನ ಮಾಡೋದು ವಾರದಲ್ಲಿ 2ರಿಂದ 3 ಸಲಕ್ಕೆ ಮಾತ್ರ ಸೀಮಿತವಾಗಿರ್ಬೇಕು. ದಿನ ಸ್ನಾನ ಮಾಡೋದು, ದಿನ ಬಿಟ್ಟು ದಿನ ಸ್ನಾನ ಮಾಡೋದಕ್ಕೆ ಹೋಗ್ಬೇಡಿ. ಎನಿ ಚಾನ್ಸ್ ನಿಮ್ಗೆ ಡ್ರೈ ಹೇರ್ಸ್ ಇತ್ತು ಅಂತ ಅಂದ್ರೆ, ಡ್ರೈ ರಫ್ ಡಲ್ ಹೇರ್ ಇತ್ತು ಅಂತ ಅಂದ್ರೆ ವಾರಕ್ಕೆ 2 ಬಾರಿ ಓಕೆ ಸಾಕು. ನಿಮ್ಗೆ ಆಯಿಲಿ ಸ್ಕ್ಯಾಲ್ಪ್ ಇದೆ, ನಮ್ಗೆ ದಿನ ಬಿಟ್ಟು ದಿನ ಮಾಡ್ಕೊಳ್ದೆ ಇದ್ರೆ ಸ್ಕ್ಯಾಲ್ಪ್ ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋರು ವಾರದಲ್ಲಿ 3 ಸಲ ನೀವು ತಲೆಗೆ ಸ್ನಾನ ಮಾಡ್ಕೋಬಹುದು. ದಿನ ಮಾಡೋದು ಒಳ್ಳೇದಲ್ಲ. ಇದಿಷ್ಟು ತಲೆ ಸ್ನಾನ ಮಾಡೋದ್ರ ಬಗ್ಗೆ, ಹೇರ್ ವಾಶ್ ಮಾಡೋದ್ರ ಬಗ್ಗೆ ಇದ್ದಂತ ಟಿಪ್ಸ್ ಆಯ್ತು. ಸೊ ಇದೆಲ್ಲಾನು ನೀವು ಅಳವಡಿಸ್ಕೋತೀರಾ ಅಂತ ಅನ್ಕೋತೀನಿ. ಜೊತೆಲಿ ಏನಾದ್ರು ಸರಿ ಮಾಡ್ತಾ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಡೀಷನರ್ ಬಗ್ಗೆ ಮಾತಾಡ್ತೀನಿ. ಬೇಕಾ ಬೇಡವಾ, ಹೇಗೆ ಯೂಸ್ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿ ತನಕ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.